ನೀವು ಮನೆ ಕಟ್ತಾ ಇದ್ದೀರಿ ಅಂತಂದ್ರೆ ಮೇಂಟೆನೆನ್ಸ್ ತುಂಬಾ ಕಮ್ಮಿ ಬರ್ಲಿಕ್ಕೆ ನಾನು ಒಂದು 6 ಟಿಪ್ಸ್ ಹೇಳ್ತೀನಿ. ಅವ್ ಯಾವಂದ್ರೆ ಕೇಳಿ. ಮೊದಲನೇದಾಗಿ ಪ್ರಾಪರ್ ಆಗಿ ವಾಟರ್ ಪ್ರೂಫಿಂಗ್ ಆಗಿರ್ಬೇಕು, ಟಾಯ್ಲೆಟ್, ಬಾತ್ರೂಮ್, ಬಾಲ್ಕನಿಯಲ್ಲಿ. ಹಾಗೇನೆ ಇವು ಮೂರಕ್ಕೂ ಕೂಡ ಸ್ಲೋಪ್ ಕೂಡ ಅಷ್ಟೇ ಮುಖ್ಯವಾದ ಅಂಶ ಆಗುತ್ತೆ. ಹಾಗೆ ಪ್ಲಂಬಿಂಗು ಮತ್ತೆ ಡ್ರೈನೇಜ್ ಪ್ಲಾನಿಂಗು ತುಂಬಾ ಚೆನ್ನಾಗಿರ್ಬೇಕು. ಅದ್ರ ಜೊತೆಗೆ ಟಾಯ್ಲೆಟ್ಗಳಲ್ಲಿ ನಾವು ಫಿಟ್ಟಿಂಗ್ಸ್ ಏನ್ ಹಾಕ್ತೀವಿ ಅದು ಬ್ರ್ಯಾಂಡು ತುಂಬಾ ಚೆನ್ನಾಗಿರ್ಬೇಕು, ವಾರಂಟಿ ಗ್ಯಾರಂಟಿ ಇರಬೇಕು. ಇನ್ನೊಂದು ಮುಖ್ಯವಾದ ಅಂಶ ಏನಂತಂದ್ರೆ ಟಾಯ್ಲೆಟ್ಗಳಲ್ಲಿ ನಾವು ಲಾರ್ಜರ್ ಟೈಲ್ ನ ಯೂಸ್ ಮಾಡಬೇಕಾಗುತ್ತೆ. ಜೊತೆಗೆ 10 ಫೀಟ್ ಹೈಟ್ ವರ್ಗು ಕೂಡ ಲ್ಯಾಡರ್ ನಲ್ಲಿ ಟೈಲ್ ಹಾಕೊಬೇಕು. ಅದ್ರ ಜೊತೆಗೆ ಮುಖ್ಯವಾದ ಅಂಶ ಏನಂತಂದ್ರೆ ಅಲ್ಲಿ ನಾವು ಎಪಾಕ್ಸಿ ಗ್ರೌಟ್ ನ ನಾವು ಮಾಡ್ಕೊಂಡಿದ್ದೆ ಅದಲ್ಲಿ ಮೇಂಟೆನೆನ್ಸ್ ಫ್ರೀ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಅಂಶ ಏನಂತಂದ್ರೆ ನಾವು ಎಕ್ಸ್ಟರ್ನಲ್ ಡ್ರೈನೇಜ್ ಏನ್ ಕೊಡ್ತೀವಿ ಅಲ್ಲಿ ಚೇಂಬರ್ ಪ್ಲಾನಿಂಗು ತುಂಬಾ ಚೆನ್ನಾಗಿರ್ಬೇಕು. ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ಅಂಶ ಏನಂತಂದ್ರೆ ಎಲ್ಲಿ ಪೈಪ್ಗಳು ಕನ್ಸಿಲ್ಡ್ ಆಗ್ತವೆ, ಯಾವ್ದಂದ್ರೆ ಎಲೆಕ್ಟ್ರಿಕಲ್ ಆಗಿರ್ಬೋದು, ಪ್ಲಂಬಿಂಗ್ ಆಗಿರ್ಬೋದು, ಇಲ್ಲಿ ಈ ಪೈಪ್ಗಳು ತುಂಬಾ ಬ್ರಾಂಡ್ ಇರಬೇಕು. ಅದ್ರ ಜೊತೆಗೆ ವಾರಂಟಿ ಇರಬೇಕು. ತುಂಬಾ ಕ್ವಾಲಿಟಿ ಬಂದೋಬಸ್ತ್ ಇದ್ದಲ್ಲಿ ಈ ರೀತಿಯಾದ ಮೇಂಟೆನೆನ್ಸ್ ಮುಂದೆ ಬರೋದಿಲ್ಲ. ಇದೇ ರೀತಿಯಾದ ಟೆಕ್ನಿಕಲ್ ಇನ್ಫಾರ್ಮೇಶನ್ಗಾಗಿ ಪೇಜ್ ಅನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.